ಜಿಯೋಗ್ರಫಿಯಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಏನನ್ನು ಡಿಸ್ಕಸ್ ಮಾಡಿದ್ದೀವಿ? ಇನ್ನರ್ ಮತ್ತು ಔಟರ್ ಪ್ಲ್ಯಾನೆಟ್ ಸೋಲಾರ್ ಸಿಸ್ಟಮಿಗೆ ಹೋಗೋಣ. ನಮ್ಮ ಸೋಲಾರ್ ಸಿಸ್ಟಮ್ಮು ಸೂರ್ಯನ ಹತ್ರ ಹೋದರೆ ಇಡೀ ಸೂರ್ಯನಿಂದ ಒಂದೊಂದಾಗಿ ಯಾವ್ಯಾವ ಗ್ರಹಗಳಿದೆ ಅನ್ನೋದು ನೆನಪಾಗಲಿ. ಈ ಥರ ಒಂದೊಂದಾಗಿ ನೋಡ್ತಾ ಹೋಗಿದ್ದೇವೆ. ಮಿಡ್ಲಲ್ಲಿ ಯಾವುದು ಇನ್ನರ್ ಮತ್ತು ಔಟರನ್ನು ಡಿಫ್ರೆನ್ಷಿಯೇಟ್ ಮಾಡುತ್ತೆ ನೆನಪು ಮಾಡ್ಕೋಬೇಕು. ಯಾವುದು ಅಂತ ನೆನಪಾಗ್ತಾ ಇದೆಯಾ? ಆಸ್ಟರಾಯ್ಡ್ ಬೆಲ್ಟ್. ಸೊ ಈ ರೀತಿ ಇನ್ನರ್ ಮತ್ತು ಔಟರ್ ಪ್ಲ್ಯಾನೆಟ್ಸ್ಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತಂದರೆ, ಸೌರಮಂಡಲ ನಮ್ಮ ಸೋಲಾರ್ ಸಿಸ್ಟಮ್ ಹುಟ್ಟಬೇಕಾದ್ರೆ ಸೂರ್ಯ ಹೇಗಿದ್ದ? ಟೆಂಪ್ರೇಚರ್ ತುಂಬ ಜಾಸ್ತಿ ಇತ್ತು ಅಲ್ವಾ? ಸೂರ್ಯನ ಸುತ್ತ ಅನಿಲಗಳು, ಧೂಳು, ಬೇರೆ ಬೇರೆ ರೀತಿಯಾದಂತಹ ರಚನೆಗಳು ಎಲ್ಲ ಇತ್ತು. ಸೂರ್ಯನ ಹತ್ರ ಟೆಂಪ್ರೇಚರು, ಸೂರ್ಯ ಅಂದ್ಕೊಂಡ್ರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಹೈ ಇರುತ್ತೆ. ಈಗ ನೀವು ದೀಪದ ಹತ್ರ ಹೋದರೆ, ಒಂದು ಮೇಣದ ಬತ್ತಿ ಇದೆ ಅಂತ ಇಟ್ಕೊಳ್ಳೋಣ. ಮೇಣದ ಬತ್ತಿ ಉರಿತಾ ಇದೆ. ಹತ್ರ ಇದ್ದವರಿಗೆ ಅದರ ಬಿಸಿ ಜಾಸ್ತಿ ಇರುತ್ತೆ. ಕೈಯನ್ನು ಹತ್ರ ತೆಗೆದುಕೊಂಡು ಹೋದರೆ ಬಿಸಿ ಜಾಸ್ತಿ ಇರುತ್ತೆ. ಕೈಯನ್ನು ದೂರ ತೆಗೆದುಕೊಂಡು ಬಂದರೆ ಬಿಸಿ ಇರಲ್ಲ. ಈಗ ಸೂರ್ಯನನ್ನು ಅದೇ ರೀತಿ ಅಂದ್ಕೊಳ್ಳಿ. ಸೂರ್ಯ ಅಂತಂದರೆ ಒಂದು ದೀಪ, ಉರಿತಾ ಇರೋ ದೀಪ. ಸೂರ್ಯನ ಹತ್ರ ಬಿಸಿ ಜಾಸ್ತಿ ಇರುತ್ತೆ, ದೂರ ಹೋದಾಗೆ ಬಿಸಿ ಕಡಿಮೆ ಆಗ್ತಾ ಹೋಗುತ್ತೆ, ಉಷ್ಣತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೋಲಾರ್ ಸಿಸ್ಟಮ್ ಹುಟ್ಟಬೇಕಾದ್ರೂ ಏನಾಯಿತು? ಸೂರ್ಯ ತುಂಬ ಬಿಸಿ ಇದ್ದ. ಸೂರ್ಯ ಅಥವಾ ನಕ್ಷತ್ರ ತುಂಬ ಬಿಸಿ ಇತ್ತು. ನಮ್ಮ ನಕ್ಷತ್ರ ಬಿಸಿ ಇರಬೇಕಾದ್ರೆ ಈ ಹಗುರವಾಗಿರುವಂತಹ ಅನಿಲಗಳಿರ್ಬೋದು, ಅಥವಾ ಕೆಲವೊಂದು ಹಗುರವಾದ ಲೈಟರ್ ಪಾರ್ಟಿಕಲ್ ಅಂತ ಏನು ಕರೀತೇವೆ, ಅವೆಲ್ಲ ಏನಾಯಿತು? ಬಿಸಿಗೆ ದೂರ ಹೋಗ್ಬಿಡ್ತು. ಯಾವುದು ತಾಪಮಾನವನ್ನು ಸಹಿಸಲಿಕ್ಕೆ ಸಾಧ್ಯ ಇದೆಯೋ, ರಾಕಿ ಮೆಟಲಿಕ್ ಮಟೀರಿಯಲ್ ಯಾವುದಿದೆಯೋ ಅದು ಹತ್ರ ಉಳಿತು. ಸೊ ಸನ್ ಹತ್ರ ಟೆಂಪ್ರೇಚರ್ ಜಾಸ್ತಿ ಇತ್ತು. ಟೆಂಪ್ರೇಚರನ್ನು ತಡ್ಕೊಳ್ಳುವಂತಹ ರಾಕಿ ಮಟೀರಿಯಲ್ಸ್ ಅಂದರೆ ಮೆಟಲಿಕ್ ಮಟೀರಿಯಲ್ಸ್ ಮಾತ್ರ ಉಳ್ಕೊಂಡ್ವು. ಅವೆಲ್ಲ ಏನಾಯಿತು? ರಾಕಿ ಪ್ಲ್ಯಾನೆಟ್ ಆಯಿತು. ಅದೇ ಸೂರ್ಯನಿಂದ ದೂರ, ಫಾರ್ ಫ್ರಾಮ್ ದಿ ಸನ್, ಅಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಇದೆ ಅಲ್ವಾ? ಕಡಿಮೆ ಅಂತಂದರೆ ಕಂಪೇರ್ ಟು ನಿಯರ್ ಟು ಸನ್. ಸೂರ್ಯನ ಹತ್ರ ಕಂಪೇರ್ ಮಾಡಿದರೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ. ದೂರ ಹೋಗ್ತಾ ಇದ್ದಾಗೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅಲ್ಲಿ ಐಸ್, ಗೇಷಿಯಸ್ ಐಸ್ ಪ್ಲ್ಯಾನೆಟ್ಗಳು, ವಾಲಟೈಲ್ ಮಟೀರಿಯಲ್ಸ್ಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಅಲ್ಲಿ ಜೈಂಟ್ ಪ್ಲ್ಯಾನೆಟ್ಸ್ಗಳನ್ನ ನಾವು ನೋಡಬಹುದು. ಸೊ ಮೇನ್ ಕಾನ್ಸೆಪ್ಟ್ ಏನು? ಔಟರ್ ಮತ್ತು ಇನ್ನರ್ ಪ್ಲ್ಯಾನೆಟ್ಗಳದ್ದು. ಇನ್ನರ್ ಅಂತಂದರೆ ಹತ್ತಿರ ಇರುವಂಥ 4. ಯಾಕೆ ಅಲ್ಲಿವೆ ಅಂತಂದರೆ ಟೆಂಪ್ರೇಚರನ್ನು ತಡ್ಕೊಳ್ಳುವಂಥ ರಾಕಿ ಮೆಟಲಿಕ್ ಮಟೀರಿಯಲ್ಸ್ ಇದೆ ಈ ಪ್ಲ್ಯಾನೆಟ್ಗಳಲ್ಲಿ. ಇನ್ನು ಔಟರ್ ಪ್ಲ್ಯಾನೆಟ್ ಅಂತಂದರೆ ಅದು ಲೋ ಟೆಂಪ್ರೇಚರ್ ಇರುವಂಥ ರೀಜನ್ನು, ಈಗಾಗಲೇ ಅನಿಲಗಳು ಅಥವಾ ವಾಲಟೈಲ್ ಮಟೀರಿಯಲ್ಸ್ಗಳು ಸೇರ್ಕೊಂಡು ಆಗಿರೋದು. ಇನ್ನು ಲಾರ್ಜರ್ ಔಟರ್ ಪ್ಲ್ಯಾನೆಟ್ ಅಲ್ವಾ, ಮುಖ್ಯವಾಗಿ ಗುರುಗ್ರಹ ಇರಬಹುದು. ಅವೆಲ್ಲ ಸ್ಟ್ರಾಂಗರ್ ಗ್ರಾವಿಟಿಯನ್ನು ಹೊಂದಿರುತ್ತೆ. H2, ಹೀಲಿಯಂ ಅಂತಂದರೆ ಸೂರ್ಯನ ದೂರದ ಪ್ರದೇಶದಲ್ಲಿದೆ, ಉಷ್ಣತೆ ಕಡಿಮೆ ಇದೆ. ಉಷ್ಣತೆ ಕಡಿಮೆ ಇರೋದರಿಂದ ನೀರು, ಮೀಥೇನು, ಅಮೋನಿಯಾ ಇದೆಲ್ಲ ಹೇಗಿರುತ್ತೆ? ಸ್ವಲ್ಪ ಐಸ್ ಥರ ಇರುತ್ತೆ. ಐಸ್ ಥರ ಇದ್ದಾಗ ಅಲ್ಲಿ ಆ ಗ್ರಹಗಳ ಗುರುತ್ವಾಕರ್ಷಣೆ ಸಹ ಹೆಚ್ಚಿರೋದ್ರಿಂದ ಹೈಡ್ರೋಜನ್, ಹೀಲಿಯಂ ಅಂತ ಅನಿಲಗಳು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ರೀಟೇನ್ ಆಗಿದೆ. ಕೋರ್ ಐಡಿಯಾ ಏನು ಇಲ್ಲಿ? ಟೆಂಪ್ರೇಚರು, ಮಟೀರಿಯಲ್ ಅವೈಲಬಿಲಿಟಿ, ಪ್ಲ್ಯಾನೆಟರಿ ಗ್ರಾವಿಟಿ, ಉಷ್ಣತೆ ಮತ್ತು ಯಾವ ಮಟೀರಿಯಲ್ ಇದೆ ಮತ್ತು ಆ ಒಂದು ಪ್ಲ್ಯಾನೆಟಿನ ಗ್ರಾವಿಟಿ ಎಲ್ಲ ಸೇರಿ ಆ ಒಂದು ಪ್ಲ್ಯಾನೆಟಿನ ಕಂಪೋಸಿಷನ್ ಇದೆ ಅಂತ ಹೇಳ್ಬೋದು. ಇನ್ನರಲ್ಲಿ ಔಟರಲ್ಲಿ ಎರಡಕ್ಕೂ ಅದೇ ಒಂದು ಕಾರಣ. ಹೊರಗಿನ ಗ್ರಹ ಅನಿಲ ಅಂತ ಅಲ್ಲ, ನಿನ್ನೆ ಹೇಳಿದ ನೆನಪಾಗಲಿ, ಬರೀ ಗ್ಯಾಷಿಯಸ್ ಅಂತ ಹೇಳಬಾರ್ದು, ಐಸಿಂದು ಇದೆ ಅಲ್ಲಿ ಅಲ್ವಾ? ಎಸ್. ಇದಾದಮೇಲೆ ಈಗ ಪ್ರಿಲಿಮ್ಸಲ್ಲಿ ಏನಾಗುತ್ತೆ, ಮೇನ್ಸಲ್ಲಿ ಇದನ್ನು ಕೇಳೋದು ಕಡಿಮೆ, ಆದರೆ ಪ್ರಿಲಿಮ್ಸಲ್ಲಿ ನೋಡಿ ಪ್ಲ್ಯಾನೆಟಿನ ಆರ್ಡರ್ ಮತ್ತು ಅವುಗಳ ಬೇರೆ ಬೇರೆ ರೀತಿಯಾದಂತಹ ಅಂಶಗಳ ಬಗ್ಗೆ ಕೇಳಬಹುದು. ಸನ್ನಿಂದ ಏನು? ಸನ್ನಿಂದ ಯಾವ್ಯಾವ ಗ್ರಹಗಳಿದೆ ಅಂತ ಗೊತ್ತಿದೆ ಅಲ್ವಾ? ಮರ್ಕ್ಯುರಿ, ವೀನಸ್ಸು, ಅರ್ತು, ಮಾರ್ಸು, ಜುಪಿಟರು, ಸ್ಯಾಟರ್ನು, ಯುರೇನಸ್ಸು, ನೆಪ್ಚ್ಯೂನ್. ಸೂರ್ಯನಿಗೆ ಅತ್ಯಂತ ಹತ್ತಿರ ಇರೋದು ಯಾವುದು?
ಮರ್ಕ್ಯುರಿ. ಸೊ ಅದರ ರೆವಲ್ಯೂಷನ್ ಪೀರಿಯಡ್ ತುಂಬ ಕಡಿಮೆ ಆಗಿರುತ್ತೆ. ಮರ್ಕ್ಯುರಿದು ಶಾರ್ಟೆಸ್ಟ್ ಇಯರ್. ಇನ್ನು ನೆಪ್ಚೂನ್ದು ಲಾಂಗೆಸ್ಟ್ ಇಯರ್, ಅದು ಫಾರ್ದರ್ ಸನ್ ಅಲ್ವಾ, ಅದಕ್ಕೆ ರೆವಲ್ಯೂಷನ್ ಜಾಸ್ತಿ ಬೇಕಾಗುತ್ತೆ. ಕೆಪ್ಲರ್ ಲಾವನ್ನು ಸಹ ನೀವು ಕಲ್ಪನೆ ಮಾಡ್ಕೋಬಹುದು. ಇನ್ನು ಸೈಜ್ನಲ್ಲಿ ಹೇಗಿದೆ, ಯಾವುದು ದೊಡ್ಡದು, ಜುಪಿಟರ್. ನೆಕ್ಸ್ಟು ಸ್ಯಾಟರ್ನ್ ಬರುತ್ತೆ. ಹೈಯೆಸ್ಟ್ ದೊಡ್ಡ ಸೈಜ್ ಹೊಂದಿರೋದು ಜುಪಿಟರು, ಗುರುಗ್ರಹ. ನೆಕ್ಸ್ಟು ಸ್ಯಾಟರ್ನು, ನೆಕ್ಸ್ಟ್ ಯುರೆನಸ್ಸು, ನೆಪ್ಚೂನು, ಅರ್ತು, ವೀನಸ್ಸು, ಮಾರ್ಸು, ಮರ್ಕ್ಯುರಿ. ಸೈಜಿನ ಆರ್ಡರ್ ಇದು ಅಂತಂದರೆ ದೊಡ್ಡದ್ರಿಂದ ಚಿಕ್ಕದ ಕಡೆ ಹೋಗ್ತಾ ಇದ್ದೇವೆ, ಅದು ನೆನಪಿರಲಿ. ಮಾಸ್ನಲ್ಲಿ ಜುಪಿಟರ್ ಜಾಸ್ತಿ ಇದೆ, ನೆಕ್ಸ್ಟ್ ಸ್ಯಾಟರ್ನು, ನೆಕ್ಸ್ಟ್ ನೆಪ್ಚೂನು, ಯುರೆನಸ್ಸು, ಅರ್ತು, ವೀನಸ್ಸು, ಮಾರ್ಸು, ಮರ್ಕ್ಯುರಿ. ಸೈಜು ಮತ್ತು ಮಾರ್ಸಲ್ಲಿ ಎರಡು ಆಲ್ಮೋಸ್ಟ್ ಸೇಮ್ ಇದೆಯಾ, ಇಲ್ಲ ನೋಡಿ. ಸೈಜ್ನಲ್ಲಿ ಯುರೆನಸ್ 3ನೇ ಇದೆ, ಮಾಸ್ನಲ್ಲಿ ನೆಪ್ಚೂನ್ 3ನೇ ಇದೆ. ಆಮೇಲೆ ಅರ್ತು ಸೇಮು, ವೀನಸ್ಸು ಆಮೇಲೆ ಸೇಮು, ಮಾರ್ಸು, ಮರ್ಕ್ಯುರಿ ಅದೆಲ್ಲ ಕರೆಕ್ಟ್ ಇದೆ. ಯುರೆನಸ್ಸು ಮತ್ತು ನೆಪ್ಚೂನು ಇಲ್ಲಿ ಸ್ವಲ್ಪ ಉಲ್ಟಾ ಇದೆ, ನೋಡ್ಕೊಳ್ಳಿ. ಡೆನ್ಸಿಟಿ ವಿಷಯಕ್ಕೆ ಬಂದರೆ ಹೈಯೆಸ್ಟ್ ಡೆನ್ಸಿಟಿ ಅರ್ತಿಗಿದೆ, ಇದು ಬಹಳ ಇಂಪಾರ್ಟೆಂಟು. ಭೂಮಿ ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರೋದು. ನಮಗೆ ಏನು ಗುರುಗ್ರಹ ಇದೆ, ಗುರುಗ್ರಹಕ್ಕೆ ಹೆಚ್ಚು ಡೆನ್ಸಿಟಿ ಇರಬಹುದು ಅಂತ ಅನಿಸ್ಬಹುದು. ಆ್ಯಕ್ಚುಲಿ ಅರ್ತಿಗೆ ಹೆಚ್ಚು ಡೆನ್ಸಿಟಿ ಇದೆ. ಯಾಕೆ ಹೆಚ್ಚು ಡೆನ್ಸಿಟಿ ಇದೆ? ಅರ್ತ್ ಫಾರ್ಮ್ ಆಗಿರೋ ಕಾನ್ಸೆಪ್ಟ್ ನೆನ್ಪು ಮಾಡ್ಕೊಳ್ಳಿ. ಭೂಮಿಯ ಒಂದು ಮ್ಯಾಗ್ಮಾದಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡಿರೋದು ಯಾವುದು? ಐರನ್ ಅಲ್ವಾ. ಸಾಲಿಡ್ ಇನ್ನರ್ ಕೋರ್ ಇದೆ. ಡೆನ್ಸಿಟಿ, ಟೆಂಪ್ರೇಚರ್, ಪ್ರೆಷರ್ ಅಷ್ಟು ಜಾಸ್ತಿ ಇರೋದ್ರಿಂದಾನೇ ಸಾಲಿಡ್ ಇನ್ನರ್ ಕೋರ್ ಅದು. ಅದಾದಮೇಲೆ ಲಿಕ್ವಿಡ್ ಔಟರ್ ಕೋರ್. ಸೊ ಈ ರೀತಿ ಇರೋದ್ರಿಂದ ಅರ್ತಿನ ಡೆನ್ಸಿಟಿ ತುಂಬ ಇದೆ. ಆಮೇಲೆ ಮರ್ಕ್ಯುರಿ, ಆಮೇಲೆ ವೀನಸ್ಸು, ಮಾರ್ಸು, ನೆಪ್ಚೂನು, ಜುಪಿಟರು, ಯುರೆನಸ್ಸು, ಸ್ಯಾಟರ್ನು. ಹೈಯೆಸ್ಟ್ ಡೆನ್ಸಿಟಿ ಅರ್ತಿಗಿದೆ, ಲೋಯೆಸ್ಟ್ ಡೆನ್ಸಿಟಿ ಸ್ಯಾಟರ್ನಿಗಿದೆ, ಶನಿ ಗ್ರಹಕ್ಕೆ. ಮತ್ತು ನೆಪ್ಚೂನ್ ನೋಡಿ, ಯುರೆನಸ್ ಇದು ಆವಾಗ ಹೇಳಿದ್ದು, ಅದಕ್ಕೆ ಹೇಳಿ ನೆಪ್ಚೂನು ಗ್ರೇಟರ್ ದೆನ್ ಯುರೆನಸ್ ಇನ್ ಮಾಸ್, ಬಟ್ ಯುರೆನಸ್ ಇಸ್ ಗ್ರೇಟರ್ ದೆನ್ ನೆಪ್ಚೂನ್ ಇನ್ ಸೈಜ್. ಹಾಗಾಗಿ ಅದು ನೆನಪಿರಬೇಕು. ಆಸ್ಟರಾಯ್ಡ್ಸ್ಗಳ ಬಗ್ಗೆ ಸಹ ನೋಡಿದ್ದೇವೆ. ರಾಕಿ ಮೆಟಲಿಕ್ ಸ್ಮಾಲ್ ಬಾಡೀಸ್ ಇದು, ಅಂದರೆ ಲೆಫ್ಟ್ ಓವರ್ ಮಟೀರಿಯಲ್ಲು. ಈಗ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಬೇಕಾದ್ರೆ ಎಲ್ಲ ಪದಾರ್ಥಗಳು ಗ್ರಹಗಳಾಗಿ ರೂಪುಗೊಳ್ಳೋದಿಲ್ಲ. ಕೆಲವೊಂದು ಹಾಗೆ ಕಲ್ಲುಗಳಾಗಿ ಈ ರೀತಿ ಕ್ಷುದ್ರ ಗ್ರಹಗಳ ಥರ ಉಳ್ಕೊಂಡ್ಬಿಡುತ್ತೆ. ಆಸ್ಟರಾಯ್ಡ್ ಬೆಲ್ಟ್ ಅಂತಂದರೆ ಮಾರ್ಸ್ ಮತ್ತು ಜುಪಿಟರ್ ನಡುವೆ ಇರೋದು. ಜುಪಿಟರಿನ ಗ್ರಾವಿಟಿ ಜಾಸ್ತಿ, ಗುರುಗ್ರಹದ ಗ್ರಾವಿಟಿ ಜಾಸ್ತಿ, ಹಾಗಾಗಿ ಅತ್ಯಂತ ದೊಡ್ಡ ಗ್ರಹ ಅಂತ ಗೊತ್ತಿದೆ ನಿಮಗೆ. ಆ ಗುರುತ್ವಾಕರ್ಷಣೆ ಇರೋದ್ರಿಂದಾನೇ ಇವುಗಳ ಚಲನೆ, ಜುಪಿಟರ್ಸ್ ಗ್ರಾವಿಟಿಯಿಂದ ಆಸ್ಟರಾಯ್ಡ್ ಬೆಲ್ಟ್ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ಸೀರಸ್ ಅನ್ನೋದು ಲಾರ್ಜೆಸ್ಟ್ ಆಬ್ಜೆಕ್ಟ್ ಇನ್ ಆಸ್ಟರಾಯ್ಡ್ ಬೆಲ್ಟ್. ಈ ಆಸ್ಟರಾಯ್ಡ್ ಬೆಲ್ಟಲ್ಲಿ ಸೀರಸ್ ಅನ್ನುವಂಥ ಒಂದು ಆಬ್ಜೆಕ್ಟ್ ಇದೆ. ಅದು ಎಷ್ಟು ದೊಡ್ಡದಿದೆ ಅಂತಂದರೆ ಅದಕ್ಕೆ ಡ್ವಾರ್ಫ್ ಪ್ಲಾನೆಟ್ ಅಂತ ಹೇಳಿಬಿಟ್ಟಿದ್ದಾರೆ ವಿಜ್ಞಾನಿಗಳು. ಬರೀ ಕ್ಷುದ್ರ ಗ್ರಹ ಅಲ್ಲ, ಅದು ಒಂದು ಕುಬ್ಜ ಗ್ರಹ ಥರ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು. ಇದಾದಮೇಲೆ ಮೀಟಿಯಾರ್ಸ್, ಉಲ್ಕೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ ಶಬ್ದ ಮೀಟಿಯಾರ್ಸ್ ಅಥವಾ ಮೀಟಿಯೋರಾಯ್ಡ್, ಮೀಟಿಯೋರೈಟ್ ಅಂತ ಶಬ್ದಗಳು ಬರುತ್ತೆ. 3 ಶಬ್ದಗಳು ಇಂಪಾರ್ಟೆಂಟ್. ಇದಕ್ಕೆ ಒಂದು ಕಲ್ಪನೆ ಮಾಡ್ಕೊಳ್ಳಿ. ನೋಡಿ, ಭೂಮಿ ಇಲ್ಲಿದೆ, ಇದು ಬಾಹ್ಯಾಕಾಶ, ಓಕೆನಾ. ಈ ಕಡೆ ಇರೋದೆಲ್ಲ ಬಾಹ್ಯಾಕಾಶ, ಸ್ಪೇಸು. ಯಾವುದೋ ಒಂದು ಕಲ್ಲಿನ ಚೂರು ಬಾಹ್ಯಾಕಾಶದಲ್ಲಿ ಸುತ್ತಾ ಇದೆ. ಅದಿನ್ನೂ ಭೂಮಿ ಎನ್ವೈರ್ಮೆಂಟನ್ನು ಪ್ರವೇಶ ಮಾಡಿಲ್ಲ. ಇದು ಭೂಮಿಯ ಎನ್ವೈರ್ಮೆಂಟ್ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ಕಲ್ಲಿನ ಚೂರು ಬಾಹ್ಯಾಕಾಶದಲ್ಲಿ ಸುತ್ತಾ ಇದೆ, ಭೂಮಿಯ ಎನ್ವೈರ್ಮೆಂಟನ್ನು ಎಂಟರ್ ಆಗಿಲ್ಲ ಇನ್ನು. ಸೊ ಅಲ್ಲೇ ಇದ್ದರೆ, ಅದಕ್ಕೆ ಸ್ಪೇಸಲ್ಲಿದ್ದರೆ ಮೀಟಿಯೋರಾಯ್ಡ್ ಅಂತ ಕರೀತೇವೆ. ಇದು ಮೀಟಿಯೋರಾಯ್ಡ್. ಒಂದು ವೇಳೆ ಅದು ಭೂಮಿಯ ಎನ್ವೈರ್ಮೆಂಟನ್ನು ಎಂಟರ್ ಆಯಿತು ಅಂತಂದರೆ, ಅಂದರೆ ಗುರುತ್ವಾಕರ್ಷಣೆ ಕಾರಣದಿಂದಾಗಿರಬಹುದು, ವಾತಾವರಣದ ಕಣಗಳ ಜೊತೆ ಸಂವಹನ ನಡೆಸಿ ಬಿಸಿಯಾಗಿ ವಾತಾವರಣ ಪ್ರವೇಶಿಸಬಹುದು. ಮತ್ತು ಆ ಟೈಮ್ನಲ್ಲಿ ಅದು ಬೆಳಗುತ್ತೆ, ಉರಿಯುತ್ತೆ. ಒಂದು ರೀತಿ ಉಲ್ಕೆ ಅಂತ ನೀವು ಕನ್ನಡದಲ್ಲಿ ಹೇಳ್ತೀವಿ, ನಾವು ಮೀಟಿಯಾರ್ ಅಂತ ಕರೀತೇವೆ. ಹೊರಗಡೆ ಇದ್ದರೆ ಮೀಟಿಯೋರಾಯ್ಡ್, ಉಲ್ಕಾ ಕಲ್ಪ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಶಬ್ದ ಕನ್ನಡದಲ್ಲಿ ಹೀಗೆ ಇರುತ್ತೆ ಅಂತಲ್ಲ. ಮೀಟಿಯೋರಾಯ್ಡ್ ಹೊರಗಡೆ ಇದ್ದರೆ ಮೀಟಿಯೋರಾಯ್ಡ್, ಡಿ ಇಂದ ಎಂಡ್ ಆಗುತ್ತೆ. ಒಳಗಡೆ ಬಂದರೆ ಆರಿಂದ ಎಂಡ್ ಆಗುತ್ತೆ, ಮೀಟಿಯಾರ್. ಅಟ್ಮಾಸ್ಫಿಯರ್ ಒಳಗಡೆ ಬಂದರೆ ಅದು ಮೀಟಿಯಾರ್, ಉಲ್ಕೆ. ಅದೇ ಒಂದು ವೇಳೆ ಅರ್ತ್ ಸರ್ಫೇಸನ್ನು ರೀಚ್ ಆದರೆ
ಕೆಲವೊಂದು ಉಲ್ಕೆಗಳು ಹೇಗಿರುತ್ತೆ ಅಂತಂದರೆ ವಾತಾವರಣದ ಒಳಗಡೆ ಬರುತ್ತೆ, ಆದರೆ ವಾತಾವರಣಕ್ಕೆ ಬಂದ ಮೇಲೆ ಉರಿದು ಬೂದಿ ಆಗಿಬಿಡಬಹುದು, ಅಲ್ಲೇ ಉರಿದು ಬಿಡಬಹುದು. ಯಾಕಂದರೆ ಎನ್ವೈರ್ಮೆಂಟಲಿ ಪಾರ್ಟಿಕಲ್ಸ್ ಜೊತೆ ಅದು ಸಂವಹನ ಅಥವಾ ಕಮ್ಯುನಿಕೇಟ್ ಮಾಡಿ ಕನ್ವೆಕ್ಷನ್ ಆಗಿ ಉರಿಬಹುದು. ಉಲ್ಕೆ ಉರಿಯೋದು ಅಂತ ಹೇಳ್ತಾರೆ. ಒಂದು ವೇಳೆ ಎನ್ವೈರ್ಮೆಂಟ್ ಎಂಟರ್ ಆಗಿ ಮತ್ತೆ ಭೂಮಿಗೆ ಬಂದು ತಲುಪಿದರೆ, ಸರ್ಫೇಸನ್ನು ರೀಚ್ ಆದರೆ ಅದು ಮೀಟಿಯೋರೈಟ್, ಉಲ್ಕಾಶಿಲೆ ಅಂತ ಹೇಳ್ತಾರೆ. ಎಲ್ಲವೂ ಸಹ ಕನ್ನಡದಲ್ಲಿ ಉಲ್ಕೆ 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 ಅಂತಲೇ ಇರುತ್ತೆ ಒಂದೊಂದು ಸಾರಿ. ಸೊ ಆದರೆ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ, ಹೊರಗಡೆ ಇದ್ದರೆ ಸ್ಪೇಸ್ನಲ್ಲಿದ್ದರೆ ಮೀಟಿಯೋರೈಡ್, ಅದಾದಮೇಲೆ ಒಂದು ನಿಮಿಷ, ಎಸ್ ಗೊತ್ತಾಗಿರಬಹುದು, ಹೊರಗಡೆ ಇದ್ದರೆ ಮೀಟಿಯೋರೈಡ್, ಅದಾದಮೇಲೆ ಅಟ್ಮಾಸ್ಫಿಯರಿಗೆ ಬಂದರೆ ಮೀಟಿಯೋರ್, ಇನ್ನು ಅರ್ತಿಗೆ ಸರ್ಫೇಸಿಗೆ ರೀಚ್ ಆದರೆ ಮೀಟಿಯೋರೈಟ್. ಎಂಡ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಸೊ ಮೀಟಿಯೋರಾಯ್ಡು, ಮೀಟಿಯೋರು, ಮೀಟಿಯೋರೈಟ್. ಸ್ಪೇಸಲ್ಲೂ ಇರೋದು, ಅಟ್ಮಾಸ್ಫಿಯರಿಗೆ ಬರೋದು, ಆಮೇಲೆ ಗ್ರೌಂಡಿಗೆ ಟಚ್ ಆಗೋದು, ಭೂಮಿಗೆ ಬಂದು ಬಿದ್ದರೆ ಅದು ಮೀಟಿಯೋರೈಟ್. ಒಂದೇ ಅದು ಆಬ್ಜೆಕ್ಟ್, ಒಂದೇ ವಸ್ತುವಿನ 3 ಹಂತ ಅಲ್ವಾ. ಹೊರಗಡೆ ಇದ್ದರೆ, ಎನ್ವೈರ್ಮೆಂಟಿಗೆ ಬಂದರೆ, ಟಚ್ ಆದರೆ, ಹೆಸರೇ ಬೇರೆ ಅಷ್ಟೆ. ಇನ್ನು ಕೆಲವೊಂದು ಸರಿ ಏನಾಗುತ್ತೆ, ಭೂಮಿಗೆ ಬಂದು ಅಪ್ಪಳಿಸುತ್ತೆ, ಬಂದು ಬಿದ್ದಾಗ ಆವಾಗ ಒಂದು ಭೂಮಿ ಮೇಲೆ ದೊಡ್ಡ ಹೊಂಡ ಅಥವಾ ಒಂದು ಕ್ರೇಟರ್ಸ್ ಅಂತ ಕರೀತೇವೆ, ಉಲ್ಕಾಪಾತದ ಹೊಂಡ ಅಂತ ಹೇಳ್ಬೋದು, ಇಂಪ್ಯಾಕ್ಟ್ ಕ್ರೇಟರ್ಸ್ ಅಂತ ಹೇಳ್ತಾರೆ. ಲಾರ್ಜ್ ಮೀಟಿಯೋರೈಟ್ ಬಂದು ಹೈ ಸ್ಪೀಡಿಂದ ಬಂದು ಬಡಿಯುತ್ತೆ. ಆವಾಗ ಈ ಥರ ಭೂಮಿ ಇದೆ, ಯಾವುದೋ ಒಂದು ಬಂದು ಬಡ್ದಿದೆ, ಇಲ್ಲೊಂದು ಹೊಂಡ ಕ್ರಿಯೇಟ್ ಆಗಿದೆ, ದೊಡ್ಡ ಪ್ರಪಾತ ಥರ ಇಲ್ಲಿ ಕ್ರಿಯೇಟ್ ಆಯಿತು ಅಂತಂದರೆ ಅದು ಕ್ರೇಟರ್ಸ್, ಇಂಪ್ಯಾಕ್ಟ್ ಕ್ರೇಟರ್ಸ್. ಇಂತಹ ಕ್ರೇಟರ್ಸ್ ನೋಡಿ, ಇಂಡಿಯಾದಲ್ಲಿ ಲೋನಾರ್ ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದ ಧಾಲ, ರಾಜಸ್ಥಾನದ ರಾಮ್ಗಢ್, ಇಲ್ಲೆಲ್ಲ ಉಲ್ಕಾಪಾತದಿಂದ ಉಲ್ಕಾಘಾತದಿಂದ ರೂಪುಗೊಂಡಂತಹ ಪ್ರಸಿದ್ಧ ಹೊಂಡಗಳಿದು. ನೋಡಿ, ಇಮೇಜ್ ಸರ್ಚ್ ಮಾಡಿ. ಬೇರೆ ಬೇರೆ ಇಮೇಜನ್ನು ಇಲ್ಲಿ ಯೂಸ್ ಮಾಡಿದರೆ ಇದು ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಇಮೇಜ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಮತ್ತು ಅರಿಜೋನಾದಲ್ಲಿ ಬ್ಯಾರಿಂಜರ್ ಕ್ರೇಟರ್ ಅಂತ ಇದೆ, ಅದು ಸಹ ಪ್ರಮುಖವಾದಂಥ ಇಂಪ್ಯಾಕ್ಟ್ ಕ್ರೇಟರ್. ಏನಾಗಿದೆ ಇಲ್ಲಿ, ಉಲ್ಕೆ ಬಂದು ಅಪ್ಪಳಿಸಿದೆ, ಕ್ರೇಟರ್ ಆಗಿದ್ದು ಅಂತಂದರೆ ಉಲ್ಕೆ ಬಂದು ಅಪ್ಪಳಿಸಿ ದೊಡ್ಡ ಪ್ರಪಾತದ ಥರ ಹೊಂಡ ಆಗಿರೋದು. ಇದಾದಮೇಲೆ ಕ್ಯೂಪರ್ ಬೆಲ್ಟ್ ಅಂತ ಇದೆ. ಕ್ಯೂಪರ್ ಬೆಲ್ಟ್ ಅಥವಾ ಕನ್ನಡದಲ್ಲಿ ಕೆಲವೊಂದು ಕಡೆ ಕೈಪರ್ ಬೆಲ್ಟ್ ಅಂತ ಸಹ ಹೇಳ್ತಾರೆ. ಕ್ಯೂಪರ್ ಬೆಲ್ಟ್ ಅಂತ ಪ್ರೊನೌನ್ಸಿಯೇಷನ್. ಅಂದರೆ ಈಗ ಸೋಲಾರ್ ಸಿಸ್ಟಮ್ ಇದೆ, ಸೂರ್ಯ ಇದ್ದಾನೆ, ಒಂದೊಂದೇ ಗ್ರಹಗಳು ತುಂಬ ಈ ರೀತಿ ಇದೆ ಅಲ್ವಾ. ಎಲ್ಲ ಆದಮೇಲೆ ಯುರೇನಸ್ಸು, ನೆಪ್ಚೂನು, ಲಾಸ್ಟಲ್ಲಿರೋದು ನೆಪ್ಚೂನ್. ನೆಪ್ಚೂನ್ ನಂತರನೂ ಸೋಲಾರ್ ಸಿಸ್ಟಮ್ ಅಥವಾ ನಮ್ಮ ಸೌರಮಂಡಲ ಮುಗಿಯೋದಿಲ್ಲ. ನೆಪ್ಚೂನ್ ಆದಮೇಲೆ ಸುಮಾರು ದೂರ ನಮಗೆ ಒಂದು ಕೈಪರ್ ಬೆಲ್ಟ್ ಅಂತ ಒಂದು ಪ್ರದೇಶ ಸಿಗುತ್ತೆ. ಪ್ರದೇಶ ಅಂತ ಹೇಳ್ಬೋದು, ವಿಶಾಲವಾದ ಪ್ರದೇಶ ಅದು, ಬಿಯಾಂಡ್ ನೆಪ್ಚೂನ್ ಇರೋದು. ಅಲ್ಲಿ ಏನಿದೆ, ಐಸಿ ಬಾಡೀಸ್, ಹಿಮದಿಂದ ಕೂಡಿರುವಂಥ ಕೆಲವು ಕಾಯಗಳಿದೆ. ಇದು ಬೇರೆ, ಈ ಕ್ಷುದ್ರ ಗ್ರಹ ಅದು ಬೇರೆ, ಐಸಿ ಬಾಡೀಸ್ ಬೇರೆ. ಕ್ಷುದ್ರ ಗ್ರಹಗಳಲ್ಲಿ ಏನಿತ್ತು, ಈ ಆಸ್ಟರಾಯ್ಡ್ ಬೆಲ್ಟಲ್ಲಿ ಅಂತ ಹೇಳಿದ್ವಲ್ವ, ಅಲ್ಲೇನಿತ್ತು, ಅಲ್ಲಿ ಕಲ್ಲು ಮತ್ತು ಮೆಟಲಿಕ್ ಬಾಡೀಸ್ಗಳಿತ್ತು. ಆದರೆ ಈ ಕೈಪರ್ ಬೆಲ್ಟ್ ಅಥವಾ ಕ್ಯೂಪರ್ ಬೆಲ್ಟಲ್ಲಿ ಏನಿದೆ, ಐಸಿ ಬಾಡೀಸ್ ಇದೆ, ಹಿಮಯುಕ್ತವಾದಂತಹ ಕೆಲವು ಆಕಾಶಕಾಯಗಳಿದೆ. ಮತ್ತು ಪ್ಲೂಟೋ ಏನು ಹೇಳ್ತೇವೆ, ಆ ಪ್ಲೂಟೋ ಸಹ ಇಲ್ಲೇ ಇರೋದು, ಕ್ಯೂಪರ್ ಬೆಲ್ಟಲ್ಲೇ ಇರೋದು, ಡ್ವಾರ್ಫ್ ಪ್ಲ್ಯಾನೆಟು ಅದಿರೋದು ಕ್ಯೂಪರ್ ಬೆಲ್ಟ್ ರೀಜನ್ನಲ್ಲಿ. 2006ರಲ್ಲಿ ಪ್ಲೂಟೋವನ್ನು ಡ್ವಾರ್ಫ್ ಪ್ಲ್ಯಾನೆಟ್ ಅಂತ ರೀಕ್ಲಾಸಿಫೈ ಮಾಡಿದ್ದಾರೆ. ಯಾಕೆ ಅಂತ ಡಿಸ್ಕಸ್ ಮಾಡಿದ್ದೇವೆ ಮೊದಲೇ. ಮತ್ತು ಈ ಡ್ವಾರ್ಫ್ ಪ್ಲ್ಯಾನೆಟ್ಗಳಲ್ಲಿ ಮುಖ್ಯವಾಗಿ 5 ರೆಕಗ್ನೈಸ್ ಮಾಡಿದ್ದಾರೆ. 5 ರೆಕಗ್ನೈಸ್ಡ್ ಡ್ವಾರ್ಫ್ ಪ್ಲ್ಯಾನೆಟ್ಟು: ಸೇರಿಸ್, ಪ್ಲೂಟೋ, ಹೋಮಿಯಾ, ಇದು ಕನ್ನಡದಲ್ಲಿ ಮೇಕೆ ಅಂತ ಸಹ ಹೇಳ್ಬೋದು, ಮೇಕ್ ಅಂತ ಸಹ ಹೇಳ್ಬೋದು, ಮೇಕ್ ಅಂತ ಸಹ ಹೇಳ್ಬೋದು. ಇನ್ನು ಈರಿಸ್ ಅಥವಾ ಏರಿಸ್ ಅಂತ ಹೇಳ್ತಾರೆ. ಸೇರಿಸ್ ಅಂತಂದರೆ ಅದು ಆಸ್ಟರಾಯ್ಡ್ ಬೆಲ್ಟ್ನಲ್ಲಿರೋದು, ಮುಖ್ಯವಾಗಿ ಅಂತಂದರೆ ಮಂಗಳ ಮತ್ತು ಗುರು ಗ್ರಹ ನಡುವಿನ ಒಂದು ಕ್ಷುದ್ರ ಗ್ರಹದ ಪಟ್ಟಿ, ಈಗ ತಾನೇ ಹೇಳಿದ್ವಲ್ವಾ. ಇನ್ನು ಪ್ಲೂಟೋ ಇದು ಮತ್ತು ಹೋಮಿಯಾ, ಮೇಕ್ ಅಥವಾ ಮ್ಯಾಕಿಮೇಕ್, ಈರಿಸ್ ಅಥವಾ ಆ್ಯರಿಸ್ ಇದೆಲ್ಲ ಇರೋದು ಟ್ರಾನ್ಸ್ ನೆಪ್ಚೂನಿಯನ್ ರೀಜನ್. ಅಂತಂದರೆ ಟ್ರಾನ್ಸ್ ನೆಪ್ಚೂನಿಯನ್ ಅಂತಂದರೆ ನೆಪ್ಚೂನ್ ದಾಟದ ಮೇಲೆ ಆ ಒಂದು ಭಾಗದಲ್ಲಿ, ನೆಪ್ಚೂನ್ನ ಆಚೆಯ ಪ್ರದೇಶ. ಸೀರೀಸ್ ಅಂತಂದರೆ ನೋಡಿ, ಓನ್ಲಿ ಮೇಜರ್ ಡ್ವಾರ್ಫ್ ಪ್ಲಾನೆಟ್ ಲೊಕೇಟೆಡ್ ಇನ್ ಆಸ್ಟರಾಯ್ಡ್ ಬೆಲ್ಟ್.
ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿರುವಂಥ ಒಂದೇ ಒಂದು ಮೇಜರ್ ಡ್ವಾರ್ಫ್ ಪ್ಲಾನೆಟ್ ಯಾವುದು? ಇದು ಸಿರಿಸ್. ಇನ್ನು ಕಾಮೆಟ್ಸ್ ಬಗ್ಗೆ ಸಹ ಮೊದಲೊಂದು ಸಾರಿ ಮೆನ್ಷನ್ ಮಾಡಿದ್ದೆ, ಧೂಮಕೇತುವಿನ ಬಗ್ಗೆ. ಧೂಮಕೇತು ಅಂತಂದ್ರೆ ದೊಡ್ಡ ಹಿಮದ ತುಂಡಿನ ಥರ, ಅದು ಹಿಮದ ತುಂಡು ಅಂತ ಹೇಳಬಹುದು. ಹಿಮ, ಐಸು, ಫ್ರೋಝನ್ ಗ್ಯಾಸು, ಹೆಪ್ಪುಗಟ್ಟಿದ ಅನಿಲಗಳು, ಡಸ್ಟು, ಧೂಳು, ಮತ್ತು ಹೈಲಿ ಎಲಿಪ್ಟಿಕಲ್ ಆರ್ಬಿಟ್, ಅಲ್ಲಿ ಅದು ಸುತ್ತಾ ಇರೋದು. ಅಂದರೆ ಇದಿಷ್ಟು ಮುಖ್ಯವಾದಂಥ ಅಂಶಗಳು ಧೂಮಕೇತುವಲ್ಲಿ ಏನೇನಿರುತ್ತೆ: ಹಿಮ, ಐಸು, ಫ್ರೋಝನ್ ಗ್ಯಾಸು, ಡಸ್ಟು. ಸೂರ್ಯನ ಸುತ್ತ ಸುತ್ತಾ ಇರುತ್ತೆ. ಸೂರ್ಯನ ಸುತ್ತ ಹೇಗೆ ಸುತ್ತಾ ಇರುತ್ತೆ ಅಂತಂದರೆ ದೀರ್ಘ ವೃತ್ತಾಕಾರ ಅಂತ ಹೇಳ್ತೇವೆ, ಎಲಿಪ್ಟಿಕಲ್ ಆರ್ಬಿಟ್, ಅಥವಾ ಅಂಡಾಕಾರದ ನಕ್ಷೆ ಅಂತ ಹೇಳ್ತೇವೆ, ಆ ರೀತಿ ಸುತ್ತಾ ಇದೆ. ಮತ್ತು ಸೂರ್ಯನಿಂದ ದೂರ ಇದ್ದಾಗ ತಂಪಾಗಿರುತ್ತೆ. ವೆನ್ ಇಟ್ಸ್ ಫಾರ್ ಫ್ರಮ್ ದಿ ಸನ್ ಇಟ್ ವಿಲ್ ಬಿ ಕೋಲ್ಡ್. ಆವಾಗ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ, ಅಂದರೆ ಹಿಮದಲ್ಲಿ ಏನೂ ದೊಡ್ಡ ಬದಲಾವಣೆ ಆಗೋದಿಲ್ಲ. ಆದರೆ ಯಾವಾಗ ಅದು ಸೂರ್ಯನ ಹತ್ತಿರ ಬರುತ್ತೋ, ನಿಯರ್ ಸನ್ ಬರುತ್ತೋ, ಆವಾಗ ಅದು ಹೀಟ್ ಆಗುತ್ತೆ. ಅಂದರೆ ಟೆಂಪ್ರೇಚರಿಂದ ಆವಾಗ ಹಿಮ ಏನಾಗುತ್ತೆ ಹೇಳಿ? ಐಸ್ ಸಬ್ಲಿಮೇಷನ್ ಆಗುತ್ತೆ, ಹಿಮ ಕರಗುತ್ತೆ, ಅದು ಗ್ಯಾಸ್ ಆಗುತ್ತೆ. ಮತ್ತು ಡಸ್ಟ್ ಪಾರ್ಟಿಕಲ್ ಇದೆ ಅದರಲ್ಲಿ ಆಲ್ರೆಡಿ. ಹಿಮ ನೇರವಾಗಿ ಅನಿಲವಾಗಿ ಬದಲಾಗ್ತಾ ಇದೆ, ಸಬ್ಲಿಮೇಷನ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಗ್ಯಾಸ್ ಮತ್ತು ಡಸ್ಟಿನ ಒಂದು ಕ್ಲೌಡ್, ಒಂಥರ ಮೋಡದ ಥರ ಒಂದು ಧೂಳಿನ ಮೋಡ ಕಾಣಿಸುತ್ತೆ. ಈ ಧೂಳಿನ ಮೋಡ ಇದೆಯಲ್ವಾ, ಈ ಗ್ಯಾಸ್ ಮತ್ತು ಡಸ್ಟಿನ ಒಂದು ಕ್ಲೌಡ್, ಈ ಮೋಡ ಹೇಗನ್ಸುತ್ತೆ ಅಂತಂದರೆ ಸೂರ್ಯನ ಬೆಳಕು ಮತ್ತು ಸೋಲಾರ್ ವಿಂಡ್ಸ್, ಅದರಿಂದಾಗಿ ಅದು, ಈಗ ಸೂರ್ಯ ಹೀಗಿದ್ದಾನೆ ಅಂತಂದರೆ ಧೂಮಕೇತು ಸೂರ್ಯನ ಹತ್ರ ಬರ್ತಾ ಇದೆ, ಆದರೆ ಅದರ ಒಂದು ಟೇಲು ಯಾವ ದಿಕ್ಕಿನಲ್ಲಿರುತ್ತೆ? ಉಲ್ಟಾ ಈ ಕಡೆ ಇರುತ್ತೆ, ಸೂರ್ಯನಿಂದ ವಿರುದ್ಧವಾದ ದಿಕ್ಕಿನಲ್ಲಿ ಹರಡ್ತಾ ಇರುತ್ತೆ. ಧೂಮಕೇತುವಿಗೆ ಹಾಗಾಗಿ ಒಂಥರ ಪ್ರಕಾಶಮಾನವಾದಂಥ ಒಂದು ತಲೆ ಮತ್ತು ಇನ್ನೊಂದು ಬಾಲ, ಎರಡೂ ಸಹ ಕಾಣಿಸ್ಕೋಬಹುದು. ಸೊ ಟೇಲ್ ಆಲ್ವೇಸ್ ಪಾಯಿಂಟ್ಸ್ ಜನರಲಿ ಅವೇ ಫ್ರಾಮ್ ದಿ ಸನ್. ಸನ್ ಹೀಟ್ ಆಕ್ಟಿವೇಟ್ಸ್ ದಿ ಕಾಮೆಟ್. ಧೂಮಕೇತುವಿನ ಬಾಲ ಏನಿದೆ, ಟೇಲು, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಮತ್ತು ಈ ಟೇಲ್ ಅನ್ನೋದು ಧೂಮಕೇತುವಿನ ಚಲನೆಯ ದಿಕ್ಕನ್ನೇ ಅವಲಂಬಿಸಿರಬೇಕು ಅಂತ ನಿಯಮ ಏನಿಲ್ಲ. ಮತ್ತು ಸನ್ ಹೀಟಿಂದ ಕಾಮೆಟ್ ಆಕ್ಟಿವೇಟ್ ಆಗುತ್ತೆ. ಅಂದರೆ ಸೂರ್ಯನ ಹತ್ತಿರ ಬರ್ತಾ ಇದ್ದ ಹಾಗೆ ಆ ಶಾಖ, ಹಿಮದ ಒಂದು ಆವಿಯಾಗುವಿಕೆ ಇರ್ಬೋದು, ಅದೆಲ್ಲ ಆ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಮತ್ತು ಅದ್ರ ಜೊತೆ ಧೂಮಕೇತುಗಳು ಎಲ್ಲಿಂದ ಬರುತ್ತೆ ಅಂತಂದರೆ, ಎಲ್ಲ ಧೂಮಕೇತುಗಳು ಒಂದೇ ಸ್ಥಳದಿಂದ ಬರೋದಿಲ್ಲ. ಮುಖ್ಯವಾಗಿ 2 ಪ್ರದೇಶಗಳಿದೆ. ಒಂದು ಕ್ಯೂಪರ್ ಬೆಲ್ಟ್ ಅಂತ ಈಗ ತಾನೇ ಹೇಳಿದ್ದೀವಿ, ಎಲ್ಲಿದೆ ಅದು? ಆ ಕಡೆ ನೆಪ್ಚೂನ್ ಮುಗಿದ ಮೇಲೆ. ಅಲ್ಲಿಂದ ಬರೋದು ಅಲ್ಪಾವಧಿ, ಶಾರ್ಟ್ ಪೀರಿಯಡ್ ಕಾಮೆಟ್ಸ್. ಆ ಕ್ಯೂಪರ್ ಪಟ್ಟೀಲಿ ಅಥವಾ ಕ್ಯೂಪರ್ ಬೆಲ್ಟಿಂದ ಬರುವಂಥ ಧೂಮಕೇತುಗಳು ಸೂರ್ಯನ ಸುತ್ತ ಕಡಿಮೆ ಅವಧಿಯಲ್ಲಿ ಮತ್ತೆ ಬರ್ತಾ ಇರುತ್ತೆ. ಶಾರ್ಟ್ ಪೀರಿಯಡ್ ಅದು, ಅಂದರೆ ಅಲ್ಪಾವಧಿ ಇದು. ಇನ್ನೊಂದು ಊರ್ಟ್ ಕ್ಲೌಡ್ ಅಥವಾ ಆರ್ಟ್ ಕ್ಲೌಡ್ ಅಂತ ಹೇಳ್ತಾರೆ. ಆರ್ಟ್ ಕ್ಲೌಡ್ ಅಂತಂದರೆ ಕೆಳಗಡೆ ಇದೆ ನೋಡಿ, ಅಂದರೆ ಸೌರ ಮಂಡಲವನ್ನು, ಒಂದು ವೇಳೆ ನೀವು ಸೂರ್ಯ ಇಲ್ಲಿದ್ದಾನೆ, ಅದಾದಮೇಲೆ ಸುತ್ತ ಗ್ರಹಗಳಿದೆ, ಸೊ ಇದೆಲ್ಲವನ್ನು ನೀವು ಮೇಲ್ಗಡೆಯಿಂದ ಹೊರಗಿನಿಂದ ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ನೀವು ನೋಡ್ತಾ ಇದ್ದೀರಿ, ಈ ರೀತಿ ನೋಡ್ತಾ ಇರಬೇಕಾದ್ರೆ ನಿಮಗೆ ಏನು ಕಾಣಿಸ್ತಾ ಹೋಗುತ್ತೆ? ಮಧ್ಯದಲ್ಲಿ ಸೂರ್ಯ ಇದ್ದಾನೆ, ನೆಕ್ಸ್ಟ್ ಅದಾದಮೇಲೆ ಗ್ರಹಗಳಿದೆ, ಆಮೇಲೆ ನೆಪ್ಚೂನ್ ಇದೆ, ಕ್ಯೂಪರ್ ಬೆಲ್ಟ್ ಇದೆ. ಸೊ ಇನ್ನೂ ದೂರ ಹೋದರೆ ಒಂದು ತುಂಬ ದೊಡ್ಡ ಈ ಐಸಿ ಆಬ್ಜೆಕ್ಟ್ಗಳ ಒಂದು ಕಾಯಗಳಿದೆ. ಅಂದರೆ ಅಲ್ಲಿ ಮೋಡದ ಥರ ಕಾಣಿಸುತ್ತೆ ಅದು, ಅಥವಾ ಆಕಾಶ ಕಾಯಗಳೇ ಐಸಿ ಆಗಿದೆ, ಅಥವಾ ಅಂದರೆ ಹಿಮದಿಂದ ಕೂಡಿದೆ. ತುಂಬ ಬೇರೆ ಬೇರೆ ರೀತಿ ದೊಡ್ಡ ದೊಡ್ಡ ಮೋಡದ ಥರ ಇದೆ. ಅದಕ್ಕೆ ಊರ್ಟ್ ಕ್ಲೌಡ್ ಅಂತ ಕರೀತಾರೆ. ಊರ್ಟ್ ಕ್ಲೌಡ್, ವೆರಿ ಡಿಸ್ಟೆಂಟ್ ರೀಜನ್ ಬಿಯಾಂಡ್ ಕ್ಯೂಪರ್ ಬೆಲ್ಟ್, ವಾಸ್ಟ್ ಐಸಿ ಬಾಡಿ ರಿಸರ್ವಾಯರ್, ರಫ್ಲಿ ಸ್ಪೆರಿಕಲ್ ಅರೌಂಡ್ ದಿ ಸನ್. ಸೊ ಊರ್ಟ್ ಮೋಡ ಸೂರ್ಯನ ಎಲ್ಲ ದಿಕ್ಕಿನಲ್ಲೂ ಹರಡಿರೋದು, ಸುಮಾರು ಗೋಳಾಕಾರವಾಗಿರಬಹುದು ಅಂತ ಹೇಳ್ತಾರೆ. ಸೊ ಆ ಊರ್ಟ್ ಕ್ಲೌಡಿಂದ ಏನಾಗುತ್ತೆ? ಅಲ್ಲಿಂದ ಲಾಂಗ್ ಪೀರಿಯಡ್ ಕಾಮೆಟ್ಸ್ಗಳು ಹುಟ್ಕೊಳ್ಳುತ್ತೆ. ಕ್ಯೂಪರ್ ಬೆಲ್ಟಿಂದ ಶಾರ್ಟ್ ಪೀರಿಯಡ್ ಕಾಮೆಟ್ಗಳು ಬರುತ್ತೆ, ಊರ್ಟ್ ಕ್ಲೌಡಿಂದ ಲಾಂಗ್ ಪೀರಿಯಡ್ ಕಾಮೆಟ್ಗಳು ಬರುತ್ತೆ. ಹ್ಯಾಲಿ ಧೂಮಕೇತು 76 ವರ್ಷಕ್ಕೊಂದ್ಸರಿ ಬರೋದು ಅಲ್ವಾ? ಸೊ ಆ ರೀತಿ. ಸೊ ಈ ರೀತಿ ನಾವೇನೇ ನೋಡಿದ್ವಿ, ಪ್ಲ್ಯಾನೆಟ್ಗಳಲ್ಲಿ ಇನ್ನರ್ ಅಂತಂದರೆ ಮುಖ್ಯವಾಗಿ ಹಾಟ್, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ರಾಕಿ
ಪ್ಲ್ಯಾನೆಟ್ಗಳಿದೆ. ಔಟರ್ನಲ್ಲಿ ಕೋಲ್ಡ್ ವಾಲಟೈಲ್ ಮಟೀರಿಯಲ್ಸ್ ಇದೆ, ಸ್ಟ್ರಾಂಗ್ ಗ್ರಾವಿಟಿ ಇದೆ, ಜೈಂಟ್ ಪ್ಲ್ಯಾನೆಟ್ಸ್ಗಳಿದೆ. ಡಿಸ್ಟೆನ್ಸ್ನ ಪ್ರಕಾರ ಮರ್ಕ್ಯೂರಿ, ವೀನಸ್ಸು, ಅರ್ಥು, ಮಾರ್ಸು, ಜುಪಿಟರು, ಸ್ಯಾಟರ್ನು, ಯುರೇನಸ್ಸು, ನೆಪ್ಚೂನು. ಸೈಜ್ನಲ್ಲಿ ಫಸ್ಟು ಜುಪಿಟರು, ಲಾಸ್ಟ್ ಮರ್ಕ್ಯೂರಿ, ಮಿಡ್ಲಲ್ಲಿ ಯುರೇನಸ್ಸು, ನೆಪ್ಚೂನಿನ ಪ್ಲೇಸ್ ನೆನಪಿರಲಿ. ಮಾಸ್ನಲ್ಲಿ ಫಸ್ಟು ಜುಪಿಟರು, ಲಾಸ್ಟ್ ಮರ್ಕ್ಯೂರಿ, ಚೇಂಜ್ ಆಗೋದು ನೆಪ್ಚೂನು, ಯುರೇನಸ್ಸಿನ ಒಂದು ಆರ್ಡರ್. ಡೆನ್ಸಿಟಿಯಲ್ಲಿ ಅರ್ತ್ ಫಸ್ಟ್ ಇದೆ, ಸ್ಯಾಟರ್ನ್ ಲಾಸ್ಟ್ ಇದೆ, ಹೈಯೆಸ್ಟ್ ಡೆನ್ಸಿಟಿ ಅರ್ತ್. ಆಸ್ಟರಾಯ್ಡ್ಸ್ ಅಂತಂದರೆ ಮಾರ್ಸ್ ಮತ್ತು ಜುಪಿಟರ್ ನಡುವೆ ಇರೋದು ಆಸ್ಟರಾಯ್ಡ್ ಬೆಲ್ಟ್. ಸೀರಿಯಸ್ ಅನ್ನೋದು ಡ್ವಾರ್ಫ್ ಪ್ಲ್ಯಾನೆಟ್ಟು, ಆದರೆ ಅದು ಇರೋದೆಲ್ಲಿ? ಆಸ್ಟರಾಯ್ಡ್ ಬೆಲ್ಟಲ್ಲಿ. ಮೀಟಿಯಾರ್ ಅಂತಂದರೆ ಸ್ಪೇಸ್ನಲ್ಲಿದ್ದರೆ ಮೀಟಿಯಾರಾಯ್ಡು, ಅಟ್ಮಾಸ್ಫಿಯರಿಗೆ ಬಂದರೆ ಮೀಟಿಯರು, ಗ್ರೌಂಡಿಗೆ ಬಂದು ಟಚ್ ಆದರೆ ಅಥವಾ ಸರ್ಫೇಸಿಗೆ ಬಂದು ಬಡ್ಕೊಂಡ್ರೆ ಮೀಟಿಯಾರಾಯ್ಡು. ಅದು ಬಂದು ಬಡ್ದಿರೋ ಜಾಗವನ್ನು, ಆ ಒಂದು ಪ್ರಪಾತ ಥರ ಇರುವಂಥ ಹೊಂಡವನ್ನು ಕ್ರ್ಯಾಟರ್ಸ್ ಅಂತ ಕರೀತೇವೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಲೋನಾರ್ ಇದೆ, MP ಯಲ್ಲಿ ಧಾಲಾ ಇದೆ, ರಾಮ್ಗಢ್ ರಾಜಸ್ಥಾನದಲ್ಲಿ ಇರೋದು. ನೆಪ್ಚೂನಿನ ಆ ಕಡೆ ಇರೋದು ಕ್ಯೂಪರ್ ಬೆಲ್ಟು, ಅಲ್ಲಿ ಐಸಿ ಬಾಡೀಸ್ ಇದೆ. ಪ್ಲೂಟೋ ಸಹ ಅಲ್ಲೇ ಇದೆ. ಡ್ವಾರ್ಫ್ ಪ್ಲ್ಯಾನೆಟ್ ಇರೋದು ಮುಖ್ಯವಾಗಿ ಈ ಪ್ಲೂಟೋ, ಹೂಮಿಯಾ ಅಥವಾ ಮ್ಯಾಕ್ಮೇಕು, ಈರಿಸ್ಸು, ಎರಿಸ್ಸು, ಹೇಗೆ ಪ್ರೊನೌನ್ಸ್ ಮಾಡ್ತಾರೋ ಹಾಗೆ, ಅದೆಲ್ಲ ಇರೋದು ಕ್ಯೂಪರ್ ಬೆಲ್ಟ್ ಆ ಒಂದು ಪ್ರದೇಶದಲ್ಲಿ, ಟ್ರಾನ್ಸ್ ನೆಪ್ಚೂನಿಯನ್ ರೀಜನಲ್ಲಿ. ಸೀರೀಸ್ ಇರೋದು ಆಸ್ಟರಾಯ್ಡ್ ಬೆಲ್ಟಲ್ಲಿ. ಕಾಮೆಟ್ಸಲ್ಲಿ ಐಸ್ ಮತ್ತು ಫ್ರೋಸನ್ ಗ್ಯಾಸು, ಡಸ್ಟ್ ಇರುತ್ತೆ. ಸೂರ್ಯನಿಂದ ಹೀಟ್ ಆಗುತ್ತೆ, ಸಬ್ಲಿಮೇಷನ್ ಆಗುತ್ತೆ. ಐಸ್ ಡೈರೆಕ್ಟಾಗಿ ಗ್ಯಾಸ್ ಆಗುತ್ತೆ, ಡಸ್ಟು ಆಗ ಒಂದು ಗ್ಯಾಸು ಸೇರಿಕೊಂಡು ಟೇಲ್ ಕ್ರಿಯೇಟ್ ಆಗುತ್ತೆ. ಟೇಲ್ ಹೇಗಿರುತ್ತೆ? ಅವೇ ಫ್ರಾಮ್ ದಿ ಸನ್, ಅದರ ಒಂದು ದಿಕ್ಕು. ಒರಿಜಿನ್ನು ಕಾಮೆಟ್ಸ್ಗಳದ್ದು ಕ್ಯೂಪರ್ ಬೆಲ್ಟ್ ಮತ್ತು ಊರ್ಟ್ ಕ್ಲೌಡಿಂದ. ಕ್ಯೂಪರ್ ಬೆಲ್ಟ್ ಅನ್ನೋದು ಅಲ್ಲಿಂದ ಬರೋದು ಶಾರ್ಟ್ ಪೀರಿಯಡ್ ಕಾಮೆಟ್ಸ್ಗಳು. ಊರ್ಟ್ ಕ್ಲೌಡ್ ಅನ್ನೋದು ಲಾಂಗ್ ಪೀರಿಯಡ್ ಕಾಮೆಟ್. ಹ್ಯಾಲಿ ಧೂಮಕೇತು 76 ವರ್ಷಕ್ಕೊಂದ್ಸರಿ ಬರೋದು ಅಂತ ಹೇಳ್ತಾರೆ. ಹಾಗಾದರೆ ಅದು ಶಾರ್ಟ್ ಪೀರಿಯಡಾ, ಲಾಂಗ್ ಪೀರಿಯಡಾ? ಪ್ರಶ್ನೆ, ನಿಮಗೆ ಉತ್ತರವನ್ನು ಕಮೆಂಟ್ ಮಾಡಿ. ಇನ್ನು ಔಟರ್ ಸೋಲಾರ್ ಸಿಸ್ಟಮ್ ಅಲ್ಲಿ ನೆಪ್ಚೂನು, ಅದಾದಮೇಲೆ ಕ್ಯೂಪರ್ ಬೆಲ್ಟು, ಅದಾದಮೇಲೆ ಊರ್ಟ್ ಕ್ಲೌಡ್ ಅಲ್ವಾ. ಕ್ಯೂಪರ್ ಅಂತಂದರೆ ಐಸಿ ಡಿಸ್ಕ್ ಲೈಕ್ ರೀಜನ್ ನೋಡಾಗಿದೆ. ಊರ್ಟ್ ಅಂತಂದರೆ ಡಿಸ್ಟೆಂಟ್ ರಫ್ಲಿ ಸ್ಪೆರಿಕಲ್ ಐಸಿ ರಿಸರ್ವಾಯರ್. ಸೋಲಾರ್ ಸಿಸ್ಟಮನ್ನು ಹೊರಗಡೆಯಿಂದ ನೋಡಿದಾಗ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಫ್ಯಾಕ್ಚುವಲ್ ಡೀಟೇಲ್ಸ್ ಜಾಸ್ತಿ ಇದೆ, ಮಿಡ್ ಲಿಮಿಟಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಇದೆ. ಸೊ ಇಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಓಕೆನಾ? ಎಸ್, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದರೆ ಡನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.